ಮುಖದಲ್ಲಿ ಜಾಸ್ತಿ ಬಂಗ್, ಪಿಂಪಲ್ಸ್, ಗುಳ್ಳೆಗಳದಾವ ಅಂಥೇಳಿ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಇವತ್ತಿಗೆ ಬಿಟ್ಟು ಬಿಡ್ರಿ. ಸೂಪರ್ ಆಗಿರೋಂಥ ಮ್ಯಾಜಿಕ್ ಅಂತ ಹೇಳ್ಬೋದು ಇವತ್ತಿನ ಈ ಒಂದು ಹೋಮ್ ರೆಮಿಡಿ. ಇವತ್ತಿನ ಒಂದು ಈ ಹೋಮ್ ರೆಮಿಡಿ ₹0 ಖರ್ಚೊಳಗೆ ನೀವು 3 ದಿನದಲ್ಲಿ ಎಷ್ಟೇ ಹಳೆಯ ಬಂಗು, ಪಿಗ್ಮೆಂಟೇಷನ್, ಕಲೆಗಳಿರಲಿ, ಏನೇ ಒಂದು ಸಮಸ್ಯೆ ಇರಲಿ ಕಿತ್ತೆಸೆಯುತ್ತೆ ಈ ಒಂದು ಹೋಮ್ ರೆಮಿಡಿ. ನಂತರ ಹೊಳೆಯೋ ಸ್ಕಿನ್ನ ನಿಮಗೂ ಬೇಕಂದ್ರೆ ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡ್ಕೊಳ್ರಿ. ಯೂಸ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕು, ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು, ಹೋಗಬಾರ್ದು, ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಭಾಳ ಮಾಡೀನಿ. ಸೊ ನಿಮ್ಗೆ ಒಂದೇಳೆ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ನೀವು ಕಮೆಂಟ್ಸ್ ಕೂಡ ಹಾಕ್ಬೋದು, ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ₹0 ಖರ್ಚುಗಳನ್ನು ನೀವು ಈ ಒಂದು ಹೋಮ್ ರೆಮಿಡಿನ ತಯಾರು ಮಾಡಬಹುದು ರೀ. ಸೊ ಇಷ್ಟು ದಿನ ಗೊತ್ತೇ ಇರಲಿಲ್ಲಪ್ಪ ಈ ರಿಸಲ್ಟ್ ಹಿಂಗಿತ್ತ ಅಂತ ಅನ್ನೋಷ್ಟು ಭರವಸೆ ಮೂಡಿಸುತ್ತೆ. ಇಷ್ಟು ದಿನ ನಾವು ಮಾರ್ಕೆಟಲ್ಲಿ ಸುಮ್ಮನೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತಂದು ಹಚ್ತಿದ್ವಿ. ಅದು ಒಂದಲ್ದ 10 ಸಮಸ್ಯೆ ಕ್ರಿಯೇಟ್ ಮಾಡ್ತಿತ್ತು ಅಂತ ನೀವೇ ಬೇಸರ ಮಾಡ್ಕೊಳ್ತೀರಿ. ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಈ ಒಂದು ಹೋಮ್ ರೆಮಿಡಿ ರೀ. ಸೊ ನಾ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಲವಂಗ ತೊಗೊಂಡಿನಿ. ಲವಂಗ ಸ್ಕಿನ್ಗೆ ಎಷ್ಟು ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ನಿಜವಾಗ್ಲೂ ಇನ್ನವರೆಗೆ ಆದರೂ ಗೊತ್ತಿರೋದಿಲ್ಲ. ಇದನ್ನು ಯೂಸ್ ಮಾಡಿದಾಗ ನೀವು ಹವು ಹಾರಬೇಕ್ರೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ, ಎಷ್ಟೇ ವರ್ಷದ ಹಳೆ ಪಿಗ್ಮೆಂಟೇಷನ್, ಬಂಗ್, ಆಮೇಲೆ ಈ ಗುಳ್ಳೆಗಳೆಲ್ಲ ಒಡ್ಕೊಂಡು ಕಲೆಗಳಾಗಿರ್ತಾವೆ ನೋಡ್ರಿ ಅದು, ಆಮೇಲೆ ಇವಾಗ ಬಿಸಿಲು ಜಾಸ್ತಿ ಐತಿ, ಅನ್ನಿವನ್ ಸ್ಕಿನ್ ಆಗ್ಬಿಟ್ಟಿರ್ತೈತೆ ನಮ್ದು, ಅದನ್ನೆಲ್ಲ ಈವನ್ ಮಾಡಿ ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ. ಅಂದರೆ ನಿಮ್ಮ ಒಂದು ಸ್ಕಿನ್ ಇಷ್ಟೊಂದು ಚೆಂದ ಕಾಣಿಸುತ್ತೆ ಅಂತಂದರೆ ನೀವು ಪಾರ್ಲರಿಗೆ ಹೋಗಿ ₹1000 ಖರ್ಚು ಮಾಡ್ಕೊಂಬಂದ್ರೂ ಸಹಿತ ಅಷ್ಟೊಂದು ಒಳ್ಳೆಯ ಒಂದು ನಿಮಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ. ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ನಾ ಇಲ್ಲಿ ಸಕ್ಕರೆ ತೊಗೊಂಡಿನಿ. ಇದೇನಪ್ಪ ಚಾ ಮಾಡತ್ತಾರೇನು? ಇಲ್ಲರಿ, ಮೊದಲ ನೋಡಿರಿ, ರಿಸಲ್ಟ್ ಸಖತ್ತಾಗಿರುತ್ತೆ. ಇಲ್ಲಿ ಸಕ್ಕರೆ ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಸ್ಕಿನ್ನ ಹುರುಕಾಗಿರುತ್ತೆ ನೋಡ್ರಿ, ಈವನ್ ಆಗಿರೋದಿಲ್ಲ, ಅದನ್ನು ಈವನ್ ಮಾಡುತ್ತೆ. ಆಮೇಲೆ ನಿಮ್ಮ ಮುಖದಲ್ಲಿ ಕಲೆಗಳು ಉಳ್ಕೊಂಡಿರ್ತಾವೆ ನೋಡಿ, ಒಡ್ಕೊಂಡು ಗುಳ್ಳಿಗಳಾಗಿರ್ತಾವೆ, ಅದನ್ನು ಪೇಡ್ ಮಾಡುತ್ತೆ ರೀ. ಇದು ಪೇಡ್ ಮಾಡಿ ನಿಮ್ಮ ಸ್ಕಿನ್ನನ್ನು ಮತ್ತು ಮೊದಲು ಯಾವ ಥರ ಇತ್ತಲ್ಲ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ಚಾರ್ಮಿಂಗ್ ಅಂತ ಹೇಳ್ತಾರಲ್ಲ ಹಂಗಾಗುತ್ತೆ, ಹೊಳೀತದೆ. ಅಷ್ಟು ಚಲೋ ಒಂದು ಕೆಲಸ ಮಾಡುತ್ತೆ ಈ ಒಂದು ಸಕ್ಕರೆ. ಬರೀ ತಿನ್ನೋಕ್ಕಷ್ಟಲ್ದು ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತಿದ್ದು. ಸೊ ತರ್ಡ್ ಒನ್ ಬಂದುಬಿಟ್ಟು ನಾ ಇಲ್ಲಿ ಹಸಿ ಹಾಲನ್ನೇ ತೊಗೊಂಡೀನಿ. ಹಸಿ ಹಾಲನ್ನು ತೊಗೊಂಡ್ರೆ ಭಾಳ ಒಳ್ಳೆಯದ್ರಿ. ಅದ್ರಾಗ ಇದು ಸ್ವಲ್ಪ ತಣ್ಣಗೆ ಮಾಡಿ ತೊಗೊಂಡೀನಿ ನಾನು. ಹಸಿ ಹಾಲಿದ್ರೂ ಪರವಾಗಿಲ್ಲ, ಇಲ್ಲಪ್ಪ ಅಂತಂದರೆ ನೀವು ಬಿಸಿ ಹಾಲು ಒಂದೇಳೆ ಇತ್ತಂದ್ರೆ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ತೊಗೊಂಡ್ರೆ ಭಾಳ ಬೆಟರ್ ರಿಸಲ್ಟ್ ಸಿಗುತ್ತೆ. ಇದು ವರ್ಲ್ಡ್ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತಂತಂದರೆ ನಮ್ಮ ಮುಖದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ, ನಮ್ಮ ಸ್ಕಿನ್ನ ಡಲ್ ಆಗಿದ್ದರೆ ಅದನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತಾ. ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಕಲೆಗಳದು ಉಳಿದಿದ್ರೆ ಅದನ್ನು ಪೇಡ್ ಮಾಡುತ್ತಾ, ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತಾ, ರಿಪೇರ್ ಮಾಡುತ್ತಾ. ನಿಮ್ಮ ಸ್ಕಿನ್ ಯಾವ ಥರ ಮೊದಲು ಇತ್ತಲ್ಲ ಬೇಬಿ ಸಾಫ್ಟ್ ಸ್ಕಿನ್ನ, ಆ ಥರ ಮಾಡುತ್ತೆ ಈ ಒಂದು ಹಾಲನ್ನು, ಹಸಿ ಹಾಲನ್ನು ಯೂಸ್ ಮಾಡೋದ್ರಿಂದ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನೋಡಿರಿ ಫಟಾಫಟ್ ಅಂತೇಳಿ. ಬರೀ ನಾ ಇಷ್ಟ ಹಾಕಿಲ್ಲ, ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕೀನಿ. ನೀವು ಅರ್ಧಂಬರ್ಧ ನೋಡಿ ಹೋದ್ರೆ ನನಗೆ ಗೊತ್ತಿಲ್ಲ ರೀ ರಿಸಲ್ಟ್ ಸಿಗಲಿಲ್ಲ ಅಂದ್ರೆ. ನಾ ಇಲ್ಲಿ ಫಸ್ಟ್ ಒಂದು ಸಣ್ಣದು ಬಾಳಿಗೆ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಇಲ್ಲಿ ನೀವು ಲವಂಗನ ಹಾಕ್ಕೊಳ್ರಿ. ನಾ ಇಲ್ಲಿ 3 ರಿಂದ 4, 5 ಲವಂಗ ಹಾಕ್ಕೊಂಡಿನಿ, ಸಣ್ಣ ಇದ್ದಾವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಹಾಲು ಏನು ತೊಗೊಂಡಿದ್ವಲ್ಲ ಅದ್ರ ಒಂದು 3 ರಿಂದ 4 ಸ್ಪೂನ್ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡಿದ್ದನ್ನು ಏನು ಮಾಡ್ತೀರಾ ಅಂತಂದ್ರೆ ಈ ಲವಂಗ ಅದರೊಳಗೆ ಚಲೋತ್ನಂಗೆ ಕುದಿಬೇಕು ನೋಡಿರಿ. ಗ್ಯಾಸ್ನ ಭಾಳ ಸಣ್ಣ ಇಟ್ಕೊರಿ, ಇಟ್ಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ರಿ. ಇದ್ರದ್ದು ಆ ಒಂದು ಲವಂಗದ ಏನು ಗುಣ ಐತಲ್ರಿ, ಆ ಗುಣಗಳೆಲ್ಲ ಆ ಒಂದು ಹಾಲೊಳಗೆ ಹೋಗಿ ಚಲೋತ್ನಂಗೆ ಕುದೀತಂದ್ರೆ ಅದ್ರದ್ದು ರಿಸಲ್ಟ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ದಂಗೆ ನೀವು ಎಂಡ್ ತನಕ ನೋಡಿರಿ. ಹೊಳ್ಳ ಬಂದು ಇದನ್ನು ನೋಡೋಕೆ ಯಾರ ಹತ್ರ ಅಷ್ಟೊಂದು ಟೈಮ್ ಇರಂಗಿಲ್ಲ ರೀ, ಎಲ್ರದ್ದು ಬ್ಯುಸಿ ಲೈಫ್ ಇವಾಗ. ಸೊ ಅದನ್ನೆಲ್ಲ ನಾ ಕುದಿಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟೇನಿ ರೀ. ನಾನು ಇಲ್ಲಿ ಒಂದು ಬಟ್ಲದೊಳಗೆ ಕಡಲೆ ಹಿಟ್ಟು ತೊಗೊಂಡೀನಿ. ಕಡಲೆ ಹಿಟ್ಟು ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಅದು ಒಂದು ನಮ್ಮ ವರ್ಲ್ಡ್ ಬೆಸ್ಟ್ ಸೋಪ್ ಅಂತ ಹೇಳ್ಬೋದು ರೀ ಕರೆ ಹೇಳ್ಬೇಕಂದ್ರೆ. ಯಾಕಂದರೆ ಹಿಂದಿನ ಕಾಲದೊಳಗೆ ನೋಡಿರಿ ನೀವು ಅವ್ರು ಯಾವುದನ್ನು ಯೂಸ್ ಮಾಡ್ತಿರ್ಲಿಲ್ಲ. ಸೋಪು, ಶಾಂಪೂ ಆಗಲಿ, ಬೇರೆ ಬೇರೆ ಥರನಾದ ಎಣ್ಣೆಗಳಾಗಲಿ ತಲೆಗೆ ಏನು ಹೊಸ್ತಿರ್ಲಿಲ್ಲ. ಅವರು ಈ ಕಡಲೆ ಹಿಟ್ಟು ಬಿಟ್ಟು ಬೇರೆ ಅವ್ರದ್ದು ಒಂದು ಪ್ರಪಂಚನೇ ಇರಲಿಲ್ಲ ರೀ. ಹಾಗಾಗಿ ಅವ್ರದ್ದು ಕೂದಲಾಗಲಿ, ಆಮೇಲೆ ಅವ್ರ ಸ್ಕಿನ್ ಆಗಲಿ ಎಷ್ಟು ಚೆಂದ ಐತಿ ನೋಡಿರಿ. ಹೌದಲ್ರಿ. ಈಗ ನಾವು ಏನು ಮಾಡ್ತೇವೆ, ಮೊರೆ ಹೋಗ್ಬಿಡ್ತೇವೆ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳಿಗೆ. ಆಮೇಲೆ ಅವ್ರು ಹಾಕುವಂಥ ಒಂದು ವಾಸನೆಯುಕ್ತವಾದಂಥ ಸೋಪು, ವಾಸನೆ ಘಮ ಘಮ ಬರ್ತೈತಂತ ಅದನ್ನು ತೊಗೊಂಬನ್ನೆ, ಇದನ್ನು ತೊಗೊಂಬನ್ನೆ, ಹೀಗೆಲ್ಲ ಮಾಡ್ತೇವೆ. ಅವ್ರು ಫ್ರೇಗ್ರೆನ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ, ಅದಕ್ಕೆಲ್ಲ ನಾವು ಅಟ್ರಾಕ್ಟ್ ಆಗಿ ತೊಗೊಂಬಂದ್ಬಿಡ್ತೀವಿ. ಒಂದಲ್ದ 10 ಸಮಸ್ಯೆನೇ ಕ್ರಿಯೇಟ್ ಮಾಡ್ಕೊಳ್ತೀವಿ. ಇದು ವರ್ಲ್ಡ್ ಬೆಸ್ಟ್ ಕ್ಲೆನ್ಸರ್ ಕೂಡ, ಆಮೇಲೆ ಸೋಪ್ ಕೂಡ ಹೌದ್ರಿ. ಇವಾಗ ನೋಡಿರಿ ಓಲ್ಡ್ ಈಸ್ ಗೋಲ್ಡ್ ಅಂಥೇಳಿ ಎಲ್ಲರೂ ಒಂದು ಹಳೆ ಕಾಲಕ್ಕೆ ಹೊಂಟು ಬಿಟ್ಟಾರ. ಈ ಒಂದು
ಕಡಲೆ ಹಿಟ್ಟನ್ನು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ನಾವು ಏನು ಅದನ್ನು ಮಾಡಿಟ್ಟಿದ್ವಲ್ಲ ಲಿಕ್ವಿಡ್ ಅದನ್ನು ಇದಕ್ಕೆ ಸೋಸ್ಕೊಳ್ರಿ, ಅಥವಾ ನೀವು ಡೈರೆಕ್ಟಾಗಿ ಹಂಗೆ ಕೂಡ ಹಾಕಬಹುದು. ಸೊ ಇಲ್ಲಿ ನಾವು ಕೂಡ ಮೊನ್ನೆ ಎಲ್ಲ ಬಿಸಿಲೊಳಗೆ ತಿರುಗಾಡ್ಬಿಟ್ಟಿವ್ರಿ. ಸೊ ನನ್ನ ಸ್ಕಿನ್ನು ಕೂಡ ಡಲ್ ಆಗೈತಿ. ಆಮೇಲೆ ಇದಕ್ಕಿಂತ ಮುಂಚೆ ನನ್ನ ಮುಖದಲ್ಲಿ ಸಹಿತ ಪಿಗ್ಮೆಂಟೇಷನ್ ಬಂಗ್ ಬರೋಕೆ ಚಾಲುವಾಗಿತ್ತು. ಸೊ ಅದನ್ನು ನಾನಿಲ್ಲಿ ರಿಮೂವ್ ಮಾಡೋಕೆ ಮನೆಯೊಳಗೆ ಭಾಳ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿನ ಹುಡ್ಕೊಂಡೇನಿ ರೀ. ಅದು ಒಳ್ಳೆ ರಿಸಲ್ಟ್ ಸಿಕ್ಕಿದ್ದಕ್ಕೆ ನಿಮ್ಮ ಜೊತೆಗೆ ಇಲ್ಲಿ ನಾನು ಶೇರ್ ಮಾಡಕತ್ತೀನಿ. ಸೊ ಈ ಥರ ನೀವು ಇದನ್ನು ಯೂಸ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಮುಖದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ರೀ, ಫಟಾಫಟ್ ಅಂತ ಕಿತ್ಕೊಂಡು ಹೋಗ್ಬಿಡ್ತದ. ನೆಕ್ಸ್ಟ್ ನಿಮ್ಮನ್ನು ಯಾರು ನೋಡ್ತಾರಲ್ಲ, ಫಸ್ಟ್ ನಿಮ್ಮನ್ನು ನೋಡಿರ್ತಾರೋ, ಸೆಕೆಂಡ್ ಟೈಮ್ ನಿಮ್ಮನ್ನು ನೋಡಿದಾಗ ಮುಖದೊಳಗೆ ಏನು ಕಲೆ ಇರ್ಲಿದಾಗ ಅವ್ರು ಕೇಳ್ತಾರೆ, ನೀ ಏನು ಹಚ್ಕೊಳಕತ್ತಿ, ಏನು ಟ್ರೀಟ್ಮೆಂಟ್ ತೊಗೊಳಕತ್ತೀಯಾ ಅಥವಾ ಪಾರ್ಲರಿಗೆ ಹೋಗ್ತೀಯಾ ಅಂಥೇಳಿ. ಸೊ ಅವರಿಗೆ ನೀವು ಹೇಳಕ್ಕೆ ಹೋಗ್ಬೇಡ್ರಿ ಈ ಸೀಕ್ರೆಟ್. ಖರೇನ ಅದು ನನ್ನ ಸೀಕ್ರೆಟ್ ಅಂತ ಹೇಳ್ಕೊತ ಅಡ್ಡಾಡ್ತೀರಿ ನೀವು. ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ, ಅಷ್ಟೊಂದು ಸೂಪರಾಗಿರುತ್ತೆ ಈ ಒಂದು ರಿಸಲ್ಟ್. ಸೊ ಇಲ್ಲಿ ನಾನು ಎಲ್ಲೆಲ್ಲಿ ನಿಮಗೆ ಸನ್ ಟ್ಯಾನ್ ಆಗೈತಿ, ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಐತಿ, ಬಂಗ್ ಐತಿ, ಗುಳ್ಳೆಗಳದಾವ, ಡಾರ್ಕ್ ಸರ್ಕಲ್ ಆಗೈತಿ, ಮೌತ್ ಅರಂಡ್ ಅಂದ್ರೆ ಬಾಯಿ ಸುತ್ತಮುತ್ತ, ಕಣ್ಣಿನ ಸುತ್ತಮುತ್ತ ಕೆಳಗಡೆ ಕರ್ರಗಾಗಿರುತ್ತೆ ನೋಡ್ರಿ, ಅಲ್ಲೆಲ್ಲನೂ ಚಲೋ ಹೊತ್ನಂಗೆ ಹಚ್ಕೊಳ್ರಿ. ನೀವು ಬರೀ ಬಂಗ್ ಎಲ್ಲ ಎಷ್ಟಾಗಿತ್ತು ಒಂದೊಂದು ಅಲ್ಲೆಲ್ಲಿ ಪ್ಯಾಚ್ ಎಲ್ಲ ಹಚ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಪೂರ ಹಚ್ಕೊಂಡ್ರೆ ನಿಮಗೆ ಸ್ಕಿನ್ ಈವನ್ ಆಗುತ್ತೆ. ಹಾಗಾಗಿ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಬಿಡ್ರಿ. ನಾ ಕೈಗೂ ಸಹಿತ ಹಚ್ಕೊಂಡೀನಿ, ಕುತ್ತಿಗೆ ಭಾಗಕ್ಕೂ ಹಚ್ಕೊಂಡೀನಿ. ಬರೀ ಮುಖಕ್ಕಷ್ಟು ಹಚ್ಕೋಬೇಡ್ರಿ, ನಾವು ಕುತ್ತಿಗೆ ಭಾಗಕ್ಕೂ ಹಚ್ಕೊಳ್ಳೇಬೇಕು. ನೀವು ಬರೀ ಮುಖಕ್ಕಷ್ಟು ಹಚ್ಕೊಂಡು ಬಿಟ್ರಿ ಮುಖ ಅಷ್ಟು ಬೆಳ್ಳ ಕಾಣಿಸ್ತೈತಿ. ಈ ಕುತ್ತಿಗೆ ಭಾಗ ಸನ್ ಟ್ಯಾನ್ ಆಗಿರುತ್ತಲ್ಲ, ಸನ್ ಬರ್ನ್ ಏನಾಗಿರುತ್ತಲ್ಲ, ನಮ್ಮ ಸ್ಕಿನ್ ಕರ್ರಾಗಿರುತ್ತೆ, ಅದು ಹಂಗೆ ಉಳ್ಕೊಂಬಿಡ್ತೈತ್ರಿ. ಸೊ ಹಾಗಾಗಿ ಕುತ್ತಿಗೆ ಭಾಗಕ್ಕೂ ಚಲೋ ಹೊತ್ನಂಗೆ ಹಚ್ಕೊಳ್ರಿ. ಆಮೇಲೆ ಕೈಗೆ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಚಲೋ ಹೊತ್ನಂಗೆ ಮಸಾಜ್ ಮಾಡಿಕೊಂಡು ತಣ್ಣೀರಿಂದ ವಾಶ್ ಮಾಡ್ಕೊಂಬಿಡ್ರಿ. ಸಖತ್ತಾಗಿರುತ್ತೆ. ಹೋಗಿ ನೀವು ಕನ್ನಡಿ ಒಳಗೆ ನಿಂದಿರ್ತಿರಲ್ಲ, ವಾವ್ ಅನಿಸುತ್ತೆ ನಿಜವಾಗ್ಲೂ. ಇದನ್ನು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ನೀವೇ ಇಟ್ಕೋರಿ, ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಎಷ್ಟು ಚಂದ ಐತೆ ಅಂಥೇಳಿ. ಸೊ ಇದ್ರದ್ದು ಒಂದು ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇದನ್ನು ಒಂದು 3 ಡೇಸ್ ಯೂಸ್ ಮಾಡಿರಿ ಕಂಟಿನ್ಯೂ ಆಗಿ. ಅದು ಮಲ್ಕೊಳ್ಳಿ ಟೈಮ್ನಾಗ ಯೂಸ್ ಮಾಡಿದ್ರಂತೂ ಸೂಪರ್ ಆಗಿರುತ್ತೆ. ಯಾರಿಗೆ ಜಾಸ್ತಿ ಬಂಗೆಲ್ಲ ಇರುತ್ತೆ, ಇಲ್ಲಾಂದ್ರೆ ಒಂದು ವಾರದಲ್ಲಿ ಒಂದ್ಸರಿ ಯೂಸ್ ಮಾಡಿ.